ನೋಡಿ, ಇವತ್ತು ಮುಂಜಾನೆ ನಾವು ಒಂದು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಮ್ಮ ಆಫೀಸರ್ ಒಬ್ಬರನ್ನ ಕಳಿಸಿದಾಗ ಇಲ್ಲಿ ಒಬ್ಬರು ಪೇಷಂಟು, ಯಾರು ಅನ್ಅಟೆಂಡೆಡ್ ಪೇಷಂಟ್ ಒಬ್ಬರು ಬಿದ್ದು ಯಾರು ಅಟೆಂಡ್ ಮಾಡ್ತಾ ಇರಲಿಲ್ಲ ಅವರು. ಸೊ ಅವರು ಓಪನ್ ಆಗಿ ಈ ಥರ ಬಿದ್ದುಕೊಂಡು ನರಳ್ತಾ ಇದ್ದದನ್ನು ನೋಡಿ ನಮಗೆ ರಿಪೋರ್ಟ್ ಮಾಡಿದರು. ಇದಲ್ದೇ ಈ ವಿಕ್ಟೋರಿಯಾ ಹಾಸ್ಪಿಟಲ್ ಬಗ್ಗೆ ಮತ್ತು ಮೇಜರ್ ಹಾಸ್ಪಿಟಲ್ಸ್ ಬೆಂಗಳೂರಿನಲ್ಲಿ ಏನಿದಾವಲ್ಲ ಅವುಗಳ ಅಲ್ಲಿರುವಂಥ ಡೆಫಿಷಿಯನ್ಸೀಸ್, ಕುಂದುಕೊರತೆಗಳು, ಸರ್ವಿಸ್ನಲ್ಲಾಗಲಿ, ಇನ್ಫ್ರಾಸ್ಟ್ರಕ್ಚರ್ನಲ್ಲಾಗಲಿ, ಮೆಡಿಸಿನ್ನಲ್ಲಾಗಲಿ, ಯಾವುದೇ ವಿಷಯದಲ್ಲಿ ಕೊಡುವಂಥ ಸರ್ವಿಸ್ನಲ್ಲಿ ಇರುವಂಥ ಲೋಪಗಳನ್ನು ಕಂಪ್ಲೇಂಟ್ ಮೂಲಕ ಹಲವಾರು ಸಾರಿ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಪೆಂಡಿಂಗ್ ಕೇಸ್ ಇದೆ ಇದು. ಈಗಾಗಲೇ ಒಂದು ಸಾರಿ ನಾನೇ ಇನ್ಸ್ಪೆಕ್ಷನ್ ಮಾಡಿದ್ದೆ ಇದನ್ನು ಉಪಲೋಕ ಆಗ್ತಿದ್ದಾಗ. ಸೊ ಅಲ್ಲಿ ರಿಪೋರ್ಟ್ ಎಲ್ಲ ಕೇಳಿದ್ವಿ. ಇಲ್ಲಿ ಸೂಪರಿಂಟೆಂಡೆಂಟ್ ಎಲ್ಲ ರಿಪೋರ್ಟ್ ಹಾಕ್ತಾಯಿದ್ರು. ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ತುಂಬ ಅತೃಪ್ತಿಯಿಂದ ಕೂಡಿದ್ದಿತ್ತು, ತೃಪ್ತಿಕರವಾಗಿ ಇರಲಿಲ್ಲ. ಯಾಕೆಂದರೆ ರಿಜಿಸ್ಟ್ರ್ ಮೇಂಟೈನ್ ಮಾಡಿರಲಿಲ್ಲ. ಯಾವ ಮೆಡಿಸಿನ್ ಯಾವ ರೋಗಿ ಕೊಟ್ಟಿವಿ, ಕೌಂಟರಿಂದ ಏನು ಮೆಡಿಸಿನ್ ಕೊಟ್ಟಿವಿ ಅನ್ನೋದನ್ನ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗ್ತಿರಲಿಲ್ಲ. ಹೀಗಾಗಿ ಅಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗುವಂಥ ಹಲವಾರು ಇನ್ಸ್ಟನ್ಸಸ್ ಕಂಡು ಬಂತು. ಆದ್ದರಿಂದ ಅದನ್ನು ಸರಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ವಿ. ಅವ್ರಿಗೆ ಕಂಪ್ಲೈ ಮಾಡಿ ಹಾಕಿ ಅಂತ ಹೇಳಿದ್ವಿ. ಇವತ್ತು ಅದನ್ನು ಚೆಕ್ ಮಾಡೋಣ ಅಂತ ಬಂದಿವಿ. ಇವತ್ತು ಚೆಕ್ ಮಾಡಲಿಕ್ಕಾಗಿನೂ ಏನು ಕಂಡು ಬಂತು ಅಂತಂದರೆ, ಒಬ್ಬರು 3 ಜನ ಡಾಟಾ ಎಂಟ್ರಿ ಆಪರೇಟರ್ ನೇಮಕ ಮಾಡ್ಕೊಂಡಿದ್ದಾರೆ ಈ ಸೆಕ್ಷನ್ನಲ್ಲಿ. ಅಲ್ಲಿ ಮೆಡಿಸಿನ್ ಯಾವುದು ಡಿಸ್ಟ್ರಿಬ್ಯೂಷನ್ ಆಗಿದೆ, ಇವತ್ತಾದದ್ದನ್ನು ಇವತ್ತೇ ಎಂಟ್ರಿ ಮಾಡಬೇಕು ಅನ್ನುವಂಥದ್ದು ಅವರು ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಮಾಡಲೇಬೇಕು, ಮಾಡಿ ರಿಪೋರ್ಟ್ ಹಾಕಬೇಕು ಅಂತ ಹೇಳಿದ್ದೀವಿ. ಆ ಒಂದು ಇದರಲ್ಲಿ ದಿಸೆಯಲ್ಲಿ ಈಗ ಆನ್ಲೈನ್ ಫೆಸಿಲಿಟಿ ಅವ್ರಿಗೆ ಬಂದಿರೋದ್ರಿಂದ ನಮಗಿದು ಮಾಡ್ಕೊಳ್ಳಿಕ್ಕಾಗಿದೆ. ಇದರಲ್ಲಿ ಮೆಡಿಸಿನ್ನಲ್ಲಿ ಏನೂ ಲೋಪ ಆಗೋದಿಲ್ಲ ಡಿಸ್ಟ್ರಿಬ್ಯೂಷನ್ನಲ್ಲಿ ಅಂತ ಹೇಳಿದರು. ಅದನ್ನು ಚೆಕ್ ಮಾಡ್ಕೊಂಡು ಬಂದೀವಿ. ಆದರೆ ಇಂಪಾರ್ಟೆಂಟ್ ಮೆಡಿಸಿನ್ಗಳು ಹಲವಾರು ಮೆಡಿಸಿನ್ ಲೈಕ್ ಆಸ್ಪ್ರಿನ್ ಅನ್ನೋದು ಒಂದು ಎಮರ್ಜೆನ್ಸಿ ಮೆಡಿಸಿನ್. ಅದು ಆ ಮೆಡಿಸಿನ್ನೇ ಸ್ಟಾಕ್ ಇಲ್ಲ ಅಂತ ಹೇಳಿದರು. ಯಾಕೆ ಇಲ್ಲ ಅಂತ ಕೇಳಿದರೆ, ಅವ್ರದ್ದು ಬಜೆಟ್ರಿ ಅಲೋಕೇಶನ್ ಇದರಲ್ಲಿ ಪ್ರಾಬ್ಲಮ್ ಆಗಿದೆ ಮತ್ತು ಆ ರೇಟ್ ಕಾಂಟ್ರಾಕ್ಟರ್ ಸಪ್ಲೈ ಮಾಡೋರು ಅವ್ರ ಬಿಲ್ಲನ್ನು ಪೆಂಡಿಂಗ್ ಇಟ್ಟಿರೋದ್ರಿಂದ ಅವನು ಸಪ್ಲೈ ಮಾಡಿಲ್ಲ ಅಂತ ಹೇಳಿದರು. ಸೊ ಈಗಂಥ ಒಂದು ಲೈಫ್ ಸೇವಿಂಗ್ ಮೆಡಿಸಿನ್ಸ್ಗಳು ಇರದೇ ಇದ್ದಾಗ ಬರುವಂಥ ಪೇಷಂಟ್ಗಳಿಗೆ ಇಫೆಕ್ಟಿವ್ ಟ್ರೀಟ್ಮೆಂಟ್ ಆಗೋದಿಲ್ಲ. ಆದ್ದರಿಂದ ಅದನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ನೋಟ್ ಮಾಡ್ಕೊಂಡಿದ್ದೀವಿ ನಾವು. ಅದ್ರ ಬಗ್ಗೆ ಏನು ಡೈರೆಕ್ಷನ್ ಇಶ್ಯೂ ಮಾಡಬೇಕು, ಏನು ಆ್ಯಕ್ಷನ್ ತೊಗೋಬೇಕು ನಾವು ತೊಗೊಳ್ತೀವಿ. ಇನ್ನು OPDಯಲ್ಲಿ ನಾವು ಬಂದ್ವಿ, ಅರೌಂಡ್ 245-250 ಬಂದು ನೋಡಿದರೆ OPDಯಲ್ಲಿ ಎಲ್ಲ ಡಾಕ್ಟರ್ಸ್ ಇರಲಿಲ್ಲ. ಸುಮಾರು ಬರೀ PGಗಳು ಕೆಲವು ಜನ ಸಿಕ್ಕರು. ಆನಂತರ ಹಿಂದಗಡೆ ಡೀನ್ ಕರೆಸಿದ್ವಿ, ಆನಂತರ ಸೂಪರಿಂಟೆಂಡೆಂಟ್ ಕರೆಸಿದ್ವಿ, ಮೆಡಿಕಲ್ ಸೂಪರಿಂಟೆಂಡೆಂಟ್. ನಂತರ ಎಲ್ಲ ಕೆಲವು ಜನ ಬಂದರು, ಕೆಲವು ಜನ ಲೀವ್ ಇದ್ದಾರೆ ಅಂತ ಹೇಳಿದರು. ಸೊ ಏನು ಕಂಡು ಬರ್ತದೆ ಅಂತಂದರೆ, ತಮ್ಮ ಜಾಗದಲ್ಲಿ ಕೂತ್ಕೊಂಡು ತಮ್ಮ ಕೆಲಸ ಮಾಡಬೇಕು. ಮುಂಜಾನೆಯಿಂದ ಸಂಜೆಯವರೆಗೆ ಅಲಾಟೆಡ್ ಅವರ್ಸ್ನಲ್ಲಿ ಕೆಲಸ ಮಾಡುವಂಥ ಪ್ರವೃತ್ತಿ ಬರಬೇಕು. ಇಲ್ಲದೆ ಇದ್ದರೆ ಅದು ಇಟ್ ಬಿಕಮ್ಸ್ dereliction of duty, it leads to maladministration. We are taking very serious note of it, and we want to give whatever directions we are going to give, whatever recommendations we are going to make, we are going to do it. Sorry, OPDಯಲ್ಲಿ ಡಾಕ್ಟರ್ ಇದ್ದಂತ ಡಾಕ್ಟರ್ ಇದ್ದಂತ ಸಂದರ್ಭದಲ್ಲಿ ನಾವು ಕೈಕೊಳ್ತೀವಿ. ಈಗ ಒಂದು ನಾನಂತರ ಸುಮಾರು ಜನ ಪೇಷಂಟ್ಸು ಮುಂಜಾನೆಯಿಂದ 9 ಗಂಟೆಯಿಂದ ಕಾಯ್ತಾ ಇರುವಂಥ ಪೇಷಂಟು ನಮಗೆ ಯಾರು ಏನು ಗೈಡ್ ಮಾಡ್ತಾ ಇಲ್ಲ, ಎಲ್ಲಿ ಹೋಗಕ್ಕೆ ಗೈಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನು ಕೇಳಿದ್ದೀವಿ. ಅವ್ರಿಗೆ ಗೈಡ್ ಮಾಡಲಿಕ್ಕೆ ಯಾರು ಎಲ್ಲಿ ಹೋಗಬೇಕು, ಎಲ್ಲಿ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಬೇಕಲ್ಲ. ಹಾಗೆಯೇ ಅವ್ನು ಕಾಯ್ತಾ ಇದ್ದಾರೆ. ಅವ್ನು ಸಿಡ್ಲಘಟ್ಟದಿಂದ ಪೇಷಂಟ್ ಬಂದಿದ್ದ, ಅವನು 9 ಗಂಟೆಯಿಂದ ಕಾಯ್ತಾ ಇದ್ದ. ಸೊ ಅವನಿಗೆ ಯಾರು ಹೇಳೋರಿಲ್ಲ. ಸೊ ಒಂದು ಸಿಸ್ಟಮ್ ಬೇಕು. ಇಲ್ಲಿ ಬಂದವರಿಗೆ ನೀವು ಇಲ್ಲಿ ಹೋಗಬೇಕು. ಅವಾಗ ಡಾಕ್ಟರ್ಸ್ ಎಲ್ಲ, ಮೇನ್ ಡಾಕ್ಟರ್ಸ್, ಪ್ರೊಫೆಸರ್ಸು, ಅಸಿಸ್ಟೆಂಟ್ ಪ್ರೊಫೆಸರ್ಸು, ಅಸೋಸಿಯೇಟ್ ಪ್ರೊಫೆಸರ್ಸು, ಅವರೆಲ್ಲ ತಮ್ಮ ಸೀಟ್ನಲ್ಲಿ ಇದ್ರು ಅಂತಂದರೆ ಉಳಿದವರೆಲ್ಲರೂ ಕೆಲಸ ಮಾಡ್ತಾರೆ. PG ಅವರು ಇರಲಿ, ಅವ್ರ ಕೆಳಗಿರೋರ್ಲಿ, ಅಸಿಸ್ಟೆಂಟ್ಸ್ ಇರಲಿ, ಉಳಿದ ಸ್ಟಾಫ್ ಇರಲಿ, ಕೆಲಸ ಮಾಡ್ತಾರೆ. ಅವರೆಲ್ಲ ರೆಗ್ಯುಲರ್ ಆಗಿ ಅಟೆಂಡ್ ಮಾಡದೇ ಇದ್ದರೆ ತೊಂದರೆ ಆಗ್ತದೆ. ಸೊ ನಾವು ಏನು ನೋಟ್ ಮಾಡಬೇಕು ನೋಟ್ ಮಾಡಿದ್ದೀವಿ ಈಗ. ಸೊ ಅವರ್ ರೆಕಮೆಂಡೇಶನ್ಸ್ ಅಂಡ್ ಡೈರೆಕ್ಷನ್ಸ್ ವಿಲ್ ಬಿ ಇಶ್ಯೂಡ್ ಇವೆಂಚುಯಲಿ. ಅದನ್ನು ನಾವು ನೋಟ್ ಮಾಡಿದ್ದೀವಿ. ಹಿಂದಿನ ಸಾರಿ ಬಂದಾಗ ಎಷ್ಟೋ ಜನ ಅಲಿಗೇಷನ್ಸ್ ಏನು ಮಾಡಿದ್ರು ಅಂದ್ರೆ, ಇಲ್ಲಿ ಬರ್ತಾರೆ, ಒಂದು ರೌಂಡ್ ಹಾಕ್ತಾರೆ, ಸೈನ್ ಮಾಡ್ತಾರೆ, ತಮ್ಮ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದನ್ನು ಈಗ ನೋಡ್ತಾ ಇದ್ದೀವಿ.
ಈಗ ಹಾಗಾಗಿಲ್ಲ, ಇವತ್ತು ಕಂಡು ಬಂದಿಲ್ಲ. ಹಾಗೆ ಕಂಡು ಬಂದರೆ ಅವ್ರ ಮೇಲಂತೂ ಉಗ್ರ ಕ್ರಮಕ್ಕೆ ಕೊಡ್ತೀವಿ. ಇದರಲ್ಲಿ ಏನು ಕ್ರಮ ಆಗಿದೆ ಅಂತಂದರೆ, ನಾವು ಅದನ್ನೇ ಒಬ್ಬ ಹೋಮ್ ಗಾರ್ಡ್ ಕರೆಸಿದ್ದೀವಿ. ಮೆಡಿಕಲ್ ಸೂಪರಿಂಟೆಂಡೆಂಟಿಗೆ ಇಲ್ಲ ನಾನು ನೋಡಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಅಂದರು. ಅಲ್ಲೊಬ್ರು ಹೋಮ್ ಗಾರ್ಡ್ ಬಂದರು, ನಮ್ಮ SP ಅವರು ಹೋಮ್ ಗಾರ್ಡ್ಗೆ ಕರೆಸಿ ನೋಡ್ಲಿಕ್ಕಾಗಿನೂ ಅವನು ಹೇಳಿದ, ಒಂದು 12 ಸುಮಾರು ನಾನು ಅವ್ರನ್ನ ಅಟೆಂಡ್ ಮಾಡಿದ್ದೀನಿ. ಅವ್ರ ಜೊತೆ ಒಬ್ಬರು ಡಾಕ್ಟರ್ ಬಂದಿದ್ರು, ಅವ್ರ ಡಾಕ್ಟರು, ಅವ್ರಿಗೆ ಡಾಕ್ಟರ್ ಎಲ್ಲ ಅಟೆಂಡ್ ಮಾಡಿದ್ರು. ಬಟ್ ಸುಸ್ತಾಗಿ ಅವ್ನು ಮಲ್ಕೊಂಡಿದ್ದ, ಕಳಿಸ್ಕೊಟ್ಟಿವಿ ಅಂತ ಉದಾಹರಣೆ ಹೇಳ್ತಾ ಇದ್ದಾರೆ ಅವರು. ಬಟ್ ನಾನು ಹೇಳೋದು, ಈ ಥರ ಯಾರಾದರೂ ಬಂದು ದಿಕ್ಕಿಲ್ದೇನೆ ರೋಡ್ ಮೇಲೆ ಬಿದ್ದರೆ, ಅದು ಇಂಥ ಆಸ್ಪತ್ರೆ ಆವರಣದಲ್ಲಿ ಬಿದ್ದಾಗ ಡಾಕ್ಟರ್ಸ್ ಆಗಲಿ ಇಲ್ಲಿ ಸ್ಟಾಫ್ ಆಗಲಿ ಅದನ್ನು ಕೂಡಲೇ ಗಮನಿಸಬೇಕು, ಅವನಿಗೆ ಕೊಡುವಂಥ ಟ್ರೀಟ್ಮೆಂಟ್ ಕೊಡಬೇಕು. ಇದು ಹ್ಯೂಮನ್ ರೈಟ್ಸ್ ಪ್ರಾಬ್ಲಮ್. ನಾವು ಇಷ್ಟೆಲ್ಲ ಸರ್ಕಾರದಿಂದ ದುಡ್ಡು ಇಷ್ಟೆಲ್ಲ ಸಂಸ್ಥೆಗಳಿಗೆ ಖರ್ಚಾಗಬೇಕಾದ್ರೆ ಇಂಥ ಏನು ಇಂಥ ಬಡ ಕುಟುಂಬದಿಂದ ಬಂದವರು ಇಲ್ಲದೇ ಇದ್ರೆ ಇಲ್ಲಿ ಯಾಕೆ ಬರ್ತಾರೋ? ಈಗ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ, ಏನಪ್ಪ ನಾವು ಜನರನ್ನ ಪ್ರಾಣಿಗಳ ಸಹಿತ ಅಷ್ಟು ಕೇರ್ ಮಾಡ್ತೀವಿ, ಅಷ್ಟು ಕೇರ್ ಮಾಡೋಕ್ಕಾಗ್ತಾ ಇಲ್ಲಲ್ಲ ನಮಗೆ ಅನ್ನುವಂಥ ಒಂದು ದುರ್ದೇಶ ಬಂದಂಗೆ ಆಗ್ತದೆ. ಹಾಗಾಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ಇನ್ನೂ ಸುಮಾರೆಲ್ಲ ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿದ ನಂತರ ನಿಮಗೆ ಬುಲೆಟಿನ್ ಇಶ್ಯೂ ಮಾಡ್ತೀವಿ. ನಾವು ಏನೇನು ಅಟೆಂಡ್ ಮಾಡಿದ್ದೀವಿ ಅಂತ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.